ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಮೀನು ಮೊಲಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಚಕ್ಕೆ, ಲವಂಗ, ಸಿಪ್ಪೆ ಸುಲಿದರೆ ಬೆಳ್ಳುಳ್ಳಿ, ತೆಂಗಿನಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಮಸಾಲೆ ಹಚ್ಚಿರುವಂಥ ಮೀನು. ಈಗ ಅದನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು. ಮೊದಲು ನಾವು ಬಾಂಗಡೆ ಮೀನನ್ನು ತೊಗೊಂಡು ಅದಕ್ಕೆ ತೊಳೆದು ಮಸಾಲೆ ಹಚ್ಚಿ 1 ಗಂಟೆ ಬಿಡಬೇಕು. ಆಮೇಲೆ ಅದನ್ನು ನಾವು ಮೀನು ಫ್ರೈ ಯಾವ ರೀತಿ ಮಾಡ್ತೇವೋ ಆ ಥರ ಮೀನು ಫ್ರೈನ ಮಾಡಿಕೊಂಡು ಎತ್ತಿಟ್ಕೋಬೇಕು. ಒಗ್ಗರಣೆಗೆ ನಾನು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಾವು ಒಗ್ಗರಣೆಗೆ ಇದೇ ಮೀನು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು. ಎಲ್ಲರೂ ಅದನ್ನು ಹಾಕೋಬೇಕು ಅಂತ ಇಲ್ಲ, ಯಾಕೆಂತಂದರೆ ಮೀನು ಫ್ರೈ ಮಾಡಿದ್ಮೇಲೆ ಆ ಎಣ್ಣೆ ಯಾವುದಕ್ಕೂ ಯೂಸ್ ಆಗೋದಿಲ್ಲ. ಹಾಗಾಗಿ ನಾನು ಇದ್ರದ್ದೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾವು ಮೀನನ್ನು ಸಾರು ಮಾಡೋದಕ್ಕೂ ಮುಂಚೆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದು ಕಾಯ್ತಾ ಇದ್ದಂಗೆ ಅದಕ್ಕೆ 4 ಕಾಳು ಮೆಂತ್ಯ, ಅದಕ್ಕೆ ಚಕ್ಕೆ, ಲವಂಗ ಮತ್ತು ನಾವು ಸಿಪ್ಪೆ ಸುಲಿದಿರೋಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾವು ಹೆಚ್ಚಿಟ್ಟಿರುವಂಥ ಈ ಹಸಿಮೆಣಸಿನ್ಕಾಯಿನ ಹಾಕೋಬೇಕು. ಹಸಿಮೆಣಸಿನ್ಕಾಯಿನ ಉದ್ದುದ್ದ ಸೀಳ್ಕೋಬೇಕು. ತುಂಬ ಖಾರ ಇರೋದಕ್ಕೆ ಹಾಕೋಬಾರ್ದು, ನಾವು ಸ್ವಲ್ಪ ಮಾತ್ರ ಹಾಕೋಬೇಕು. ಮತ್ತು ಈರುಳ್ಳಿ ಹಾಕೋಬೇಕು. ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆಗ್ತಾ ಇದ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಅದ್ರದ್ದು ಕೂಡ ಹಸಿ ವಾಸನೆ ಹೋಗ್ತಾ ಇದ್ದಂಗೆ ಅದಕ್ಕೆ ನಾವು ಟೊಮೊಟೊನ ಹಾಕೋಬೇಕು. ಟೊಮೊಟೊ ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಹುಳಿ ವಾಸನೆ ಹೋಗೋ ತನಕ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವು ರುಬ್ಬಿರೋಂಥ ತೆಂಗಿನಕಾಯಿನ ಹಾಕೋಬೇಕು. ಇದು ಕೇರಳ ಸ್ಟೈಲ್ನಲ್ಲಿ ಮಾಡೋಂಥದ್ದು. ಅವರು ಎಲ್ಲ ಹೆಚ್ಚಾಕ್ತಾರೆ, ಇಲ್ಲಾಂದ್ರೆ ಕುಟ್ಬಿಟ್ಟು ಹಾಕ್ತಾರೆ. ನಾನು ಇದಕ್ಕೆಲ್ಲ ಪೇಸ್ಟ್ ಹಾಕಿದ್ದೀನಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ದೀನಿ. ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ಹೆಚ್ಕೊಳ್ತಾರೆ, ಬೆಳ್ಳುಳ್ಳಿ ಶುಂಠಿ ಎಲ್ಲ ಹೆಚ್ಕೊಂಡು ಹಾಕ್ಕೊಳ್ತಾರೆ. ಮತ್ತು ತೆಂಗಿನಕಾಯಿನ ರುಬ್ಬಿರೋದನ್ನ ಅವರು ಹಾಲು ತಗೊಂಡು ಹಾಕ್ಕೊಳ್ತಾರೆ. ಮತ್ತು ಅವ್ರು ಮಾಡೋಂಥ ಸಾರು ಯೆಲ್ಲೋ ಕಲರ್ನಲ್ಲಿರುತ್ತೆ ಮತ್ತು ಸ್ವಲ್ಪ ನೀರಾಗಿರುತ್ತೆ. ಯಾಕೆ ಅಂತಂದರೆ ಹಾಲು ತಿಕ್ನೆಸ್ ಇರೋದಿಲ್ಲ ಅಲ್ವಾ, ಹಾಗಾಗಿ ಅವರು ಹಾಲು ಹಾಕ್ಬಿಟ್ಟು ಮಾಡೋದ್ರಿಂದ ಸ್ವಲ್ಪ ತೆಳ್ಳಗಿರುತ್ತೆ. ಮತ್ತು ನಾನು ಇದಕ್ಕೆ ಉಪ್ಪು, ಹುಳಿ, ಖಾರ ಇರಲಿ ಅನ್ನೋದಕ್ಕೋಸ್ಕರ ಅದು ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್, ಹುಣ್ಸೆಹಣ್ಣು ಬೇಕೇ ಬೇಕು ಅಂತ ಏನೂ ಇಲ್ಲ. ಅವರು ಕೂಡ ಹುಣ್ಸೆಹಣ್ಣೇನು ಹಾಕ್ಕೊಳೋದಿಲ್ಲ, ಅವರು ಬರೀ ಟೊಮೊಟೊ ರುಬ್ಬಿಟ್ಟು ಹಾಕ್ಕೊಳ್ತಾರೆ. ಮತ್ತು ಅವರಿಗೆ ಪುನರ್ಪುಳಿ ಅಂತ ಸಿಗುತ್ತಲ್ಲ, ಅದನ್ನು ಹಾಕ್ಕೊಳ್ತಾರೆ. ನಾವು ಅದನ್ನು ಹಾಕ್ಕೊಂಡಿಲ್ಲ, ಮಾಮೂಲಿ ಥರನೇ ಮಾಡ್ತಾಯಿದ್ದೀನಿ. ಈಗ ಅದು ಸಾರು ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಆಮೇಲೆ ಅದಕ್ಕೆ ನಾವು ಮಸಾಲೆ ಫ್ರೈ ಮಾಡಿರೋಂಥ ಮೀನನ್ನು ಬಿಟ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಈ ಮೀನು ಬಿಡೋದ್ರಿಂದ ಏನಾಗುತ್ತೆ ಅಂತಂದರೆ ಸಾರು ಕೆಂಪಗೆ ಬರುತ್ತೆ, ಇಲ್ಲಾಂದರೆ ಅದು ಯೆಲ್ಲೋ ಕಲರ್ನಲ್ಲಿರುತ್ತೆ ಮತ್ತು ಟೇಸ್ಟಾಗಿರುತ್ತೆ. ಯಾಕೆಂತಂದರೆ ಬಾಂಗಡೆ ಮೀನು ಹಸಿಯಾಗಿರೋದನ್ನ ಹಾಕಿದ್ವಿ ಅಂತಂದರೆ ಅದಕ್ಕೆ ಅಷ್ಟು ಉಪ್ಪು, ಹುಳಿ, ಖಾರ ಹಿಡಿಯೋದಿಲ್ಲ. ಕೇರಳದವ್ರು ಮಾಡೋದು ಉಪ್ಪು, ಹುಳಿ, ಖಾರ ಹಿಡಿಯೋದಿಲ್ಲ. ಮತ್ತು ಅವ್ರದ್ದು ಸ್ವಲ್ಪ ಸಪ್ಪೆ ಇರುತ್ತೆ. ನಾನು ಈ ರೀತಿ ಮಾಡೋದ್ರಿಂದ ಇದು ಸ್ವಲ್ಪ ಉಪ್ಪು, ಹುಳಿ, ಖಾರ ಎಲ್ಲ ಮಾಮೂಲಿ ಇದ್ದಂಗೆ ಇರುತ್ತೆ. ಅದರ ಟೇಸ್ಟ್ ಮತ್ತು ಸ್ಮೆಲ್ಲು ತುಂಬ ಡಿಫ್ರೆಂಟ್ ಆಗಿರುತ್ತೆ, ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಲಾಸ್ಟಿಗೆ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನೀವು ಅದನ್ನು ಎಷ್ಟೇ ಕುದಿಸ್ರಿ ಅದು ಒಡೆಯೋದಿಲ್ಲ, ಮೀನು ಒಡೆಯೋದಿಲ್ಲ. ತಲೆ ಬೇರೆ ಬಾಲ ಬೇರೆ ಅಂತ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಕುದೀತಾ ತುಂಬ ಚೆನ್ನಾಗಾಗುತ್ತೆ. ಮತ್ತು ಸ್ವಲ್ಪ ನಾವು ಅದನ್ನು ಸ್ವಲ್ಪ ನೀರು ಮಾಡ್ಕೋಬೇಕು, ತುಂಬ ನೀರು ಮಾಡಬಾರ್ದು. ಯಾಕೆ ಅಂತಂದರೆ ನಾವು ಅದಕ್ಕೆ ಕಾರ್ನ್ಫ್ಲವರ್ ಎಲ್ಲ ಹಾಕಿರ್ತೀವಲ್ವ, ಕುದ್ದು ಸ್ವಲ್ಪ ತಣ್ಣಗಾದ್ಮೇಲೆ ಎಲ್ಲ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ, ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ, ಸಾರು ತಿಕ್ನೆಸ್ ಆಗೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಬೇಕಷ್ಟೇ. ಅದಕ್ಕೆ ಹಾಕ್ಬಿಟ್ಟು ನಾವು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಟ್ಟು ಆಫ್ ಮಾಡಿಬಿಟ್ಟು ಇಟ್ವಿ ಅಂತಂದರೆ ಅದು ಸಾರು ತಾನಾಗಿ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿದೆ, ಮೀನು ಸಾರು ಮಾಡಿದ್ರೆ ಅದಕ್ಕೆ ಕಾಂಬಿನೇಷನ್ನು ಮುದ್ದೆ, ಅನ್ನ ಮತ್ತು ಇಡ್ಲಿ, ದೋಸೆ, ಇದಕ್ಕೆಲ್ಲ ತುಂಬ ಟೇಸ್ಟ್ಫುಲ್ ಆಗಿರುತ್ತೆ ಇದು. ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ಕೇರಳದವ್ರದ್ದೇ ಇದು ಮೀನು ಮೊಲೆ ಅಂತ ಮಾಡೋದು, ಆದರೆ ನಾನು ಇದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಮಾಡ್ತಾಯಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.